ನಮ್ಮನ್ನ ಹುಟ್ಟಿಸಿರೋ ತಂದೆ ತಾಯಿಗಳ ಜೊತೆ ನಾವು ಸಾಯೋವರೆಗೂ ಜೊತೆಲಿರ್ಬೋದೇ ಹೊರತು ಸಾವಲ್ಲಿ ಜೊತೆಗಿರೋಕ್ಕಾಗೋದಿಲ್ಲ. ಕಾಲದ ನಿಯಮ ಇರೋದೇ ಹೀಗೆ. ಇಲ್ಲಿ ಯಾರನ್ನು ಯಾರ ಜೊತೆನೂ ಶಾಶ್ವತವಾಗಿ ಇರೋದಕ್ಕೆ ಬಿಡೋದಿಲ್ಲ, ಸಾಯೋದಕ್ಕೂ ಕೂಡ. ಫ್ರೆಂಡ್ಸ್, ಲವ್, ರಿಲೇಶನ್ಶಿಪ್ ಕೈ ಬಿಟ್ಟು ಹೋದಾಗ ಕಷ್ಟ ಆದರೂ ಸಹಿಸ್ಕೊಳ್ಳಿ. ಅರ್ಥವಿಲ್ಲದೆ ಅವ್ರ ಜೊತೆ ಕಳೆದಿರೋ ಖುಷಿಯ ಕ್ಷಣಗಳನ್ನು ನೆನೆಸ್ಕೊಂಡು ನೋವಲ್ಲಿ ಮೂಲೆ ಗುಂಪು ಆಗಬೇಡಿ. ಕಷ್ಟ ಆಗೋದು ನಿಮ್ಗೇನೆ, ಅರ್ಥ ಮಾಡ್ಕೊಳ್ಳಿ. ಪಾಪ ನಿಮ್ಮನ್ನ ಬಿಟ್ಟೋದವ್ರಿಗೆ ಏನು ಕಷ್ಟ ಇತ್ತೋ ಯಾರಿಗೆ ಗೊತ್ತು. ಆದರೆ ಸದ್ಯಕ್ಕೀಗ ಅವರು ಚೆನ್ನಾಗೇನೆ ಇದ್ದಾರೆ. ಆದರೆ ನೀವು ಏನು ಮಾಡ್ತಿದ್ದೀರಾ? ಅವರ ನೆನಪಲ್ಲೇ ಸಮಯ ಖರ್ಚು ಮಾಡಿಕೊಂಡು ಯಾವ ಸಾಧನೆ ಮಾಡಬೇಕು ಅಂತ ಇದ್ದೀರಾ? ನೆನ್ಪಿಟ್ಕೊಳ್ಳಿ, ನಿಮಗೂ ಒಂದು ಜೀವನ ಇದೆ. ಅದನ್ನು ಸರಿಯಾಗಿ ಜೀವಿಸೋದನ್ನು ಕಲೀರಿ. ಆವಾಗ ಅವ್ರಿಗಿಂತ 10 ಪಟ್ಟು ಚೆನ್ನಾಗಿರೋರು ಮತ್ತೆ ನಿಮ್ಮ ಜೀವನದಲ್ಲಿ ಬರ್ಬೋದು. ಎಲ್ಲ ಚೆನ್ನಾಗಿರುತ್ತೆ.